ಭಯೋತ್ಪಾದಕರ ದಾಳಿಯಾದ ನಂತರ ಕಾಶ್ಮೀರದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ಮಿಲಿಟೆಂಟ್ ಆಪರೇಷನ್ಗಳು ನಡೀತಾ ಇತ್ತು. ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು. ಆದರೆ ಈಗ ಪ್ರವಾಸಿಗರು ಮತ್ತೆ ಕಾಶ್ಮೀರದತ್ತ ತೆರೆದುಕೊಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂಥ ಸ್ಥಳಗಳಲ್ಲಿ ಸೇನಾ ಸಿಬ್ಬಂದಿ CRPFನ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಎಲ್ಲ ವಾಹನಗಳನ್ನು ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮತ್ತು ಅವರನ್ನು ತಪಾಸಣೆ ಮಾಡುವಂಥ ದೃಶ್ಯ ಕಂಡು ಬರ್ತಾ ಇದೆ. ಇವತ್ತಿಗೆ ಸುಮಾರೊಂದು ಈ ಘಟನೆಯಾಗಿ 16 ದಿನ ಆದರೂ ಕೂಡ ಇಲ್ಲಿನ ಸೇನಾ ಸಿಬ್ಬಂದಿಯ ಕಾರ್ಯಾಚರಣೆ ಮಾತ್ರ ನಿರಂತರವಾಗಿ ನಡೀತಾ ಇದೆ. ನೋಡಿ, ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಚೆಕ್ ಪೋಸ್ಟ್ಗಳಲ್ಲಿ ಸೇನಾ ಸಿಬ್ಬಂದಿ ನಿಂತ್ಕೊಂಡು ಅಲ್ಲೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಮತ್ತು ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಯಾವುದೇ ಊರುಗಳಿಂದ ವಾಹನಗಳು ಬಂದರೂ ಕೂಡ ಅಥವಾ ಎಲ್ಲಿಂದಲೇ ವೆಹಿಕಲ್ಗಳು ಬಂದರೂ ಕೂಡ ಅವರನ್ನು ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಾರೆ. ಆ ವೆಹಿಕಲ್ನ ಒಳಗಡೆ ಏನಿದೆ ಅನ್ನೋದನ್ನು ನೋಡಿ ಮುಂದಕ್ಕೆ ಬಿಡೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಸೇನಾ ಸಿಬ್ಬಂದಿ ಒಂದು 4-5 ಜನ CRPFನ ಯೋಧರು ಅಲ್ಲಲ್ಲಿ ನಿಂತುಕೊಂಡು ಗಸ್ತು ಕಾಯ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಆ ಬೋರ್ಡ್ಗಳಿದಾವಲ್ಲ, ಎಲ್ಲಿಗೆ ಹೋಗೋದು, ಯಾವ ಮಾರ್ಗ, ಇಲ್ಲೆಲ್ಲವೂ ಕೂಡ ಸೇನಾ ಸಿಬ್ಬಂದಿ ಇದ್ದು ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ಗಸ್ತು ತಿರುಗಿ ಕಾಯ್ತಾ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಾರೆ ಸಹಜ ಸ್ಥಿತಿಯತ್ತ ಕಾಶ್ಮೀರ ಮರಳುತ್ತಾ ಇದೆ. ಅದರಂತೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ಅದರ ನಡುವೆ ವಾಹನಗಳನ್ನು ಬರುವ ಹೋಗುವ ವಾಹನಗಳ ಮೇಲೂ ಕೂಡ ಕಣ್ಣಿಟ್ಟು ಅಲ್ಲಿ ತಪಾಸಣೆಯನ್ನು ಮಾಡುವ ಮೂಲಕ ಒಂದು ರೀತಿಯಲ್ಲಿ ಬಂದೋಬಸ್ತ್ ಮತ್ತು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನೋಡ್ಬೋದು, ನಿಮ್ಗೆಲ್ಲ ಒಂದು 2-3 ವೆಹಿಕಲ್ಗಳೆಲ್ಲ ನಿಂತಿದ್ದಾವೆ. ಅಲ್ಲೊಬ್ಬರು CRPFನ ಯೋಧರು ಅಲ್ಲಿ ಹೋಗಿ ಅವ್ರನ್ನಲ್ಲಿ ಪರಿಶೀಲನೆ ಮಾಡ್ತಿರೋದು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಈ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತಹ ರಸ್ತೆಗಳಲ್ಲಿ ಸೇನಾ ಸಿಬ್ಬಂದಿ ಇದ್ದು ಅವರನ್ನು ತಪಾಸಣೆ ಮಾಡಿ ಆನಂತರ ಒಳಗಡೆ ಬಿಡ್ತಾ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಕೆಲವು ಸೂಕ್ಷ್ಮ ಏರಿಯಾಗಳ ಚಿತ್ರಣ ಆಗಿದ್ರೆ ಕೆಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆ ರಿಪಬ್ಲಿಕನ್ ಡೇ 1 ಯಾವಾಗ ಭಯೋತ್ಪಾದಕರ ದಾಳಿ ಆಯಿತು ಆವತ್ತಿನಿಂದಲೂ ಕೂಡ ಇಲ್ಲೇ ಇದ್ದು ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಪೂರ್ಣ ಚಿತ್ರಣವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡದಿಂದ, ಕಾಶ್ಮೀರದಲ್ಲಿ. ನಮಸ್ಕಾರ. ಭಯೋತ್ಪಾದಕರ ದಾಳಿಯಾದ ನಂತರ ಕಾಶ್ಮೀರದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ಮಿಲಿಟೆಂಟ್ ಆಪರೇಷನ್ಗಳು ನಡೀತಾ ಇತ್ತು. ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು. ಆದರೆ ಈಗ ಪ್ರವಾಸಿಗರು ಮತ್ತೆ ಕಾಶ್ಮೀರದತ್ತ ತೆರೆದುಕೊಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂಥ ಸ್ಥಳಗಳಲ್ಲಿ ಸೇನಾ ಸಿಬ್ಬಂದಿ CRPFನ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಎಲ್ಲ ವಾಹನಗಳನ್ನು ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮತ್ತು ಅವರನ್ನು ತಪಾಸಣೆ ಮಾಡುವಂಥ ದೃಶ್ಯ ಕಂಡು ಬರ್ತಾ ಇದೆ. ಇವತ್ತಿಗೆ ಸುಮಾರೊಂದು ಈ ಘಟನೆಯಾಗಿ 16 ದಿನ ಆದರೂ ಕೂಡ ಇಲ್ಲಿನ ಸೇನಾ ಸಿಬ್ಬಂದಿಯ ಕಾರ್ಯಾಚರಣೆ ಮಾತ್ರ ನಿರಂತರವಾಗಿ ನಡೀತಾ ಇದೆ. ನೋಡಿ, ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಚೆಕ್ ಪೋಸ್ಟ್ಗಳಲ್ಲಿ ಸೇನಾ ಸಿಬ್ಬಂದಿ ನಿಂತ್ಕೊಂಡು ಅಲ್ಲೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಮತ್ತು ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಯಾವುದೇ ಊರುಗಳಿಂದ ವಾಹನಗಳು ಬಂದರೂ ಕೂಡ ಅಥವಾ ಎಲ್ಲಿಂದಲೇ ವೆಹಿಕಲ್ಗಳು ಬಂದರೂ ಕೂಡ ಅವರನ್ನು ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಾರೆ. ಆ ವೆಹಿಕಲ್ನ ಒಳಗಡೆ ಏನಿದೆ ಅನ್ನೋದನ್ನು ನೋಡಿ ಮುಂದಕ್ಕೆ ಬಿಡೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಸೇನಾ ಸಿಬ್ಬಂದಿ ಒಂದು 4-5 ಜನ CRPFನ ಯೋಧರು ಅಲ್ಲಲ್ಲಿ ನಿಂತುಕೊಂಡು ಗಸ್ತು ಕಾಯ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಆ ಬೋರ್ಡ್ಗಳಿದಾವಲ್ಲ, ಎಲ್ಲಿಗೆ ಹೋಗೋದು, ಯಾವ ಮಾರ್ಗ, ಇಲ್ಲೆಲ್ಲವೂ ಕೂಡ ಸೇನಾ ಸಿಬ್ಬಂದಿ ಇದ್ದು ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ಗಸ್ತು ತಿರುಗಿ ಕಾಯ್ತಾ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಾರೆ ಸಹಜ ಸ್ಥಿತಿಯತ್ತ ಕಾಶ್ಮೀರ ಮರಳುತ್ತಾ ಇದೆ. ಅದರಂತೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ಅದರ ನಡುವೆ ವಾಹನಗಳನ್ನು ಬರುವ ಹೋಗುವ ವಾಹನಗಳ ಮೇಲೂ ಕೂಡ ಕಣ್ಣಿಟ್ಟು ಅಲ್ಲಿ ತಪಾಸಣೆಯನ್ನು ಮಾಡುವ ಮೂಲಕ ಒಂದು ರೀತಿಯಲ್ಲಿ ಬಂದೋಬಸ್ತ್ ಮತ್ತು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನೋಡ್ಬೋದು, ನಿಮ್ಗೆಲ್ಲ ಒಂದು 2-3 ವೆಹಿಕಲ್ಗಳೆಲ್ಲ ನಿಂತಿದ್ದಾವೆ. ಅಲ್ಲೊಬ್ಬರು CRPFನ ಯೋಧರು ಅಲ್ಲಿ ಹೋಗಿ ಅವ್ರನ್ನಲ್ಲಿ ಪರಿಶೀಲನೆ ಮಾಡ್ತಿರೋದು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಈ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತಹ ರಸ್ತೆಗಳಲ್ಲಿ ಸೇನಾ ಸಿಬ್ಬಂದಿ ಇದ್ದು ಅವರನ್ನು ತಪಾಸಣೆ ಮಾಡಿ ಆನಂತರ ಒಳಗಡೆ ಬಿಡ್ತಾ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಕೆಲವು ಸೂಕ್ಷ್ಮ ಏರಿಯಾಗಳ ಚಿತ್ರಣ ಆಗಿದ್ರೆ ಕೆಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆ ರಿಪಬ್ಲಿಕನ್ ಡೇ 1 ಯಾವಾಗ ಭಯೋತ್ಪಾದಕರ ದಾಳಿ ಆಯಿತು ಆವತ್ತಿನಿಂದಲೂ ಕೂಡ ಇಲ್ಲೇ ಇದ್ದು ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಪೂರ್ಣ ಚಿತ್ರಣವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡದಿಂದ, ಕಾಶ್ಮೀರದಲ್ಲಿ. ನಮಸ್ಕಾರ.
ಭಯೋತ್ಪಾದಕರ ದಾಳಿಯಾದ ನಂತರ ಕಾಶ್ಮೀರದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ಮಿಲಿಟೆಂಟ್ ಆಪರೇಷನ್ಗಳು ನಡೀತಾ ಇತ್ತು. ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು. ಆದರೆ ಈಗ ಪ್ರವಾಸಿಗರು ಮತ್ತೆ ಕಾಶ್ಮೀರದತ್ತ ತೆರೆದುಕೊಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂಥ ಸ್ಥಳಗಳಲ್ಲಿ ಸೇನಾ ಸಿಬ್ಬಂದಿ CRPFನ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಎಲ್ಲ ವಾಹನಗಳನ್ನು ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮತ್ತು ಅವರನ್ನು ತಪಾಸಣೆ ಮಾಡುವಂಥ ದೃಶ್ಯ ಕಂಡು ಬರ್ತಾ ಇದೆ. ಇವತ್ತಿಗೆ ಸುಮಾರೊಂದು ಈ ಘಟನೆಯಾಗಿ 16 ದಿನ ಆದರೂ ಕೂಡ ಇಲ್ಲಿನ ಸೇನಾ ಸಿಬ್ಬಂದಿಯ ಕಾರ್ಯಾಚರಣೆ ಮಾತ್ರ ನಿರಂತರವಾಗಿ ನಡೀತಾ ಇದೆ. ನೋಡಿ, ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಚೆಕ್ ಪೋಸ್ಟ್ಗಳಲ್ಲಿ ಸೇನಾ ಸಿಬ್ಬಂದಿ ನಿಂತ್ಕೊಂಡು ಅಲ್ಲೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಮತ್ತು ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಯಾವುದೇ ಊರುಗಳಿಂದ ವಾಹನಗಳು ಬಂದರೂ ಕೂಡ ಅಥವಾ ಎಲ್ಲಿಂದಲೇ ವೆಹಿಕಲ್ಗಳು ಬಂದರೂ ಕೂಡ ಅವರನ್ನು ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಾರೆ. ಆ ವೆಹಿಕಲ್ನ ಒಳಗಡೆ ಏನಿದೆ ಅನ್ನೋದನ್ನು ನೋಡಿ ಮುಂದಕ್ಕೆ ಬಿಡೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಸೇನಾ ಸಿಬ್ಬಂದಿ ಒಂದು 4-5 ಜನ CRPFನ ಯೋಧರು ಅಲ್ಲಲ್ಲಿ ನಿಂತುಕೊಂಡು ಗಸ್ತು ಕಾಯ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಆ ಬೋರ್ಡ್ಗಳಿದಾವಲ್ಲ, ಎಲ್ಲಿಗೆ ಹೋಗೋದು, ಯಾವ ಮಾರ್ಗ, ಇಲ್ಲೆಲ್ಲವೂ ಕೂಡ ಸೇನಾ ಸಿಬ್ಬಂದಿ ಇದ್ದು ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ಗಸ್ತು ತಿರುಗಿ ಕಾಯ್ತಾ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಾರೆ ಸಹಜ ಸ್ಥಿತಿಯತ್ತ ಕಾಶ್ಮೀರ ಮರಳುತ್ತಾ ಇದೆ. ಅದರಂತೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ಅದರ ನಡುವೆ ವಾಹನಗಳನ್ನು ಬರುವ ಹೋಗುವ ವಾಹನಗಳ ಮೇಲೂ ಕೂಡ ಕಣ್ಣಿಟ್ಟು ಅಲ್ಲಿ ತಪಾಸಣೆಯನ್ನು ಮಾಡುವ ಮೂಲಕ ಒಂದು ರೀತಿಯಲ್ಲಿ ಬಂದೋಬಸ್ತ್ ಮತ್ತು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನೋಡ್ಬೋದು, ನಿಮ್ಗೆಲ್ಲ ಒಂದು 2-3 ವೆಹಿಕಲ್ಗಳೆಲ್ಲ ನಿಂತಿದ್ದಾವೆ. ಅಲ್ಲೊಬ್ಬರು CRPFನ ಯೋಧರು ಅಲ್ಲಿ ಹೋಗಿ ಅವ್ರನ್ನಲ್ಲಿ ಪರಿಶೀಲನೆ ಮಾಡ್ತಿರೋದು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಈ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತಹ ರಸ್ತೆಗಳಲ್ಲಿ ಸೇನಾ ಸಿಬ್ಬಂದಿ ಇದ್ದು ಅವರನ್ನು ತಪಾಸಣೆ ಮಾಡಿ ಆನಂತರ ಒಳಗಡೆ ಬಿಡ್ತಾ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಕೆಲವು ಸೂಕ್ಷ್ಮ ಏರಿಯಾಗಳ ಚಿತ್ರಣ ಆಗಿದ್ರೆ ಕೆಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಡೇ 1 ಯಾವಾಗ ಭಯೋತ್ಪಾದಕರ ದಾಳಿ ಆಯಿತು ಆವತ್ತಿನಿಂದಲೂ ಕೂಡ ಇಲ್ಲೇ ಇದ್ದು ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಪೂರ್ಣ ಚಿತ್ರಣವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡದಿಂದ, ಕಾಶ್ಮೀರದಲ್ಲಿ. ನಮಸ್ಕಾರ. ಭಯೋತ್ಪಾದಕರ ದಾಳಿಯಾದ ನಂತರ ಕಾಶ್ಮೀರದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ಮಿಲಿಟೆಂಟ್ ಆಪರೇಷನ್ಗಳು ನಡೀತಾ ಇತ್ತು. ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು. ಆದರೆ ಈಗ ಪ್ರವಾಸಿಗರು ಮತ್ತೆ ಕಾಶ್ಮೀರದತ್ತ ತೆರೆದುಕೊಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂಥ ಸ್ಥಳಗಳಲ್ಲಿ ಸೇನಾ ಸಿಬ್ಬಂದಿ CRPFನ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಎಲ್ಲ ವಾಹನಗಳನ್ನು ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮತ್ತು ಅವರನ್ನು ತಪಾಸಣೆ ಮಾಡುವಂಥ ದೃಶ್ಯ ಕಂಡು ಬರ್ತಾ ಇದೆ. ಇವತ್ತಿಗೆ ಸುಮಾರೊಂದು ಈ ಘಟನೆಯಾಗಿ 16 ದಿನ ಆದರೂ ಕೂಡ ಇಲ್ಲಿನ ಸೇನಾ ಸಿಬ್ಬಂದಿಯ ಕಾರ್ಯಾಚರಣೆ ಮಾತ್ರ ನಿರಂತರವಾಗಿ ನಡೀತಾ ಇದೆ. ನೋಡಿ, ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಚೆಕ್ ಪೋಸ್ಟ್ಗಳಲ್ಲಿ ಸೇನಾ ಸಿಬ್ಬಂದಿ ನಿಂತ್ಕೊಂಡು ಅಲ್ಲೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರೋದು ಮತ್ತು ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಯಾವುದೇ ಊರುಗಳಿಂದ ವಾಹನಗಳು ಬಂದರೂ ಕೂಡ ಅಥವಾ ಎಲ್ಲಿಂದಲೇ ವೆಹಿಕಲ್ಗಳು ಬಂದರೂ ಕೂಡ ಅವರನ್ನು ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಾರೆ. ಆ ವೆಹಿಕಲ್ನ ಒಳಗಡೆ ಏನಿದೆ ಅನ್ನೋದನ್ನು ನೋಡಿ ಮುಂದಕ್ಕೆ ಬಿಡೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಸೇನಾ ಸಿಬ್ಬಂದಿ ಒಂದು 4-5 ಜನ CRPFನ ಯೋಧರು ಅಲ್ಲಲ್ಲಿ ನಿಂತುಕೊಂಡು ಗಸ್ತು ಕಾಯ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಆ ಬೋರ್ಡ್ಗಳಿದಾವಲ್ಲ, ಎಲ್ಲಿಗೆ ಹೋಗೋದು, ಯಾವ ಮಾರ್ಗ, ಇಲ್ಲೆಲ್ಲವೂ ಕೂಡ ಸೇನಾ ಸಿಬ್ಬಂದಿ ಇದ್ದು ಕಾರ್ಯಾಚರಣೆಯ ಭಾಗವಾಗಿ ಅಲ್ಲಿ ಗಸ್ತು ತಿರುಗಿ ಕಾಯ್ತಾ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಾರೆ ಸಹಜ ಸ್ಥಿತಿಯತ್ತ ಕಾಶ್ಮೀರ ಮರಳುತ್ತಾ ಇದೆ. ಅದರಂತೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ಅದರ ನಡುವೆ ವಾಹನಗಳನ್ನು ಬರುವ ಹೋಗುವ ವಾಹನಗಳ ಮೇಲೂ ಕೂಡ ಕಣ್ಣಿಟ್ಟು ಅಲ್ಲಿ ತಪಾಸಣೆಯನ್ನು ಮಾಡುವ ಮೂಲಕ ಒಂದು ರೀತಿಯಲ್ಲಿ ಬಂದೋಬಸ್ತ್ ಮತ್ತು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನೋಡ್ಬೋದು, ನಿಮ್ಗೆಲ್ಲ ಒಂದು 2-3 ವೆಹಿಕಲ್ಗಳೆಲ್ಲ ನಿಂತಿದ್ದಾವೆ. ಅಲ್ಲೊಬ್ಬರು CRPFನ ಯೋಧರು ಅಲ್ಲಿ ಹೋಗಿ ಅವ್ರನ್ನಲ್ಲಿ ಪರಿಶೀಲನೆ ಮಾಡ್ತಿರೋದು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಈ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತಹ ರಸ್ತೆಗಳಲ್ಲಿ ಸೇನಾ ಸಿಬ್ಬಂದಿ ಇದ್ದು ಅವರನ್ನು ತಪಾಸಣೆ ಮಾಡಿ ಆನಂತರ ಒಳಗಡೆ ಬಿಡ್ತಾ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ಕೆಲವು ಸೂಕ್ಷ್ಮ ಏರಿಯಾಗಳ ಚಿತ್ರಣ ಆಗಿದ್ರೆ ಕೆಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಡೇ 1 ಯಾವಾಗ ಭಯೋತ್ಪಾದಕರ ದಾಳಿ ಆಯಿತು ಆವತ್ತಿನಿಂದಲೂ ಕೂಡ ಇಲ್ಲೇ ಇದ್ದು ಪ್ರತಿಯೊಂದು ಹಂತದಲ್ಲೂ ಕೂಡ ಸಂಪೂರ್ಣ ಚಿತ್ರಣವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡದಿಂದ, ಕಾಶ್ಮೀರದಲ್ಲಿ. ನಮಸ್ಕಾರ.